ಇಂದು ಮೊದಲ ಆಷಾಢ ಶುಕ್ರವಾರದ ಹಿನ್ನೆಲೆ ಚಾಮುಂಡಿ ಬೆಟ್ಟದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಸರತಿ ಸಾಲಿನಲ್ಲಿ ಸಾವಿರಾರು ಭಕ್ತರು ಬಂದು ದರ್ಶನವನ್ನು ಪಡಿತಾ ಇದ್ದಾರೆ. ನಾನು ಕೂಡ ಈಗ ಸದ್ಯ ಚಾಮುಂಡಿ ಬೆಟ್ಟದ ಮುಂಭಾಗದಲ್ಲಿದ್ದೀನಿ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮಾಸ ಅಂತ ಹೇಳಿದ್ರೆ ಅದು ಮತ್ತೊಂದು ದಸರಾದ ಹಾಗೆ ಸಂಭ್ರಮಾಚರಣೆ ಇರುತ್ತೆ. ಈ ಚಾಮುಂಡಿ ಬೆಟ್ಟದ ಆಲಯದ ಆವರಣಗಳೆಲ್ಲವನ್ನು ಕೂಡ ಇದೀಗ ವಿವಿಧ ಹೂಗಳ ಒಂದು ತೋರಣಗಳಿಂದ ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು. ಇಂದು ನಿನ್ನೆಯಿಂದಲೂ ಕೂಡ ಸಾಕಷ್ಟು ಶ್ರಮವನ್ನು ವಹಿಸಿ ಸಾಕಷ್ಟು ಕಾರ್ಮಿಕರು ಈ ರೀತಿಯ ಒಂದು ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ಆಲಯದ ಹೊರಗಿನಿಂದ ಒಳಭಾಗದವರೆಗೂ ಕೂಡ ನಕ್ಷತ್ರಗಳ ಮಾದರಿಯಲ್ಲಿ ವಿವಿಧ ಹೂಗಳನ್ನು ಬಳಸಿ ಒಂದು ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಭಕ್ತರು ಸರತಿ ಸಾಲಿನಲ್ಲಿ ಬಂದು ನಿಂತು ದರ್ಶನಕ್ಕೆ ಮುಂದಾಗ್ತಾ ಇರ್ತಕ್ಕಂತಹದ್ದು. ಎಲ್ಲ ಬೆಟ್ಟಕ್ಕೆ 3 ದಿನಗಳ ಕಾಲ ಅಂದರೆ ಈ ಆಷಾಢ ಮಾಸದ ಪ್ರತಿ ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ದಿನಗಳು ಬೆಟ್ಟಕ್ಕೆ ಖಾಸಗಿ ಬಸ್ಗಳನ್ನು ನಿರ್ಬಂಧವನ್ನು, ಖಾಸಗಿ ವಾಹನಗಳನ್ನು ನಿರ್ಬಂಧ ಮಾಡಿರ್ತಕ್ಕಂಥದ್ದು. ಎಲಿಪ್ಯಾಡ್ ಮೈದಾನ ಏನಿದೆ, ಲಲಿತ್ ಮಹಲ್ ಸಮೀಪದ ಎಲಿಪ್ಯಾಡ್ ಮೈದಾನದಿಂದ ಉಚಿತ ಬಸ್ಗಳ ವ್ಯವಸ್ಥೆಯನ್ನು ಸಾರ್ವಜನಿಕರಿಗಾಗಿ ಮಾಡಿರ್ತಕ್ಕಂಥದ್ದು. ಅಲ್ಲಿಂದಲೇ ಕೂಡ ಎಲ್ಲರೂ ಕೂಡ ಉಚಿತ ಬಸ್ಗಳ ಮೂಲಕವೇ ಬೆಟ್ಟಕ್ಕೆ ಬರಬೇಕಾಗಿರ್ತಕ್ಕಂಥದ್ದು. ಅಲ್ಲದೆ 2,000 ರೂಪಾಯಿ ಟಿಕೆಟನ್ನು ಕೂಡ ಈ ಬಾರಿ VIP ಗಳಿಗೆ ನಿಗದಿಯನ್ನು ಮಾಡಿರ್ತಕ್ಕಂಥದ್ದು. 2,000 ರೂಪಾಯಿ ಟಿಕೆಟನ್ನು ಪಡೆದಂತಹವರು ಅವರಿಗೆ ಎಲಿಪ್ಯಾಡ್ ಮೈದಾನದಿಂದ ಸುಮಾರು ಹವಾನಿಯಂತ್ರಿತ 20 ಬಸ್ಗಳ ಮೂಲಕ ಇಲ್ಲಿಗೆ ಕರೆತಂದು ದರ್ಶನವನ್ನು ಮಾಡಿಸಿ ವಾಪಸ್ ಅಲ್ಲಿಗೆ ಕರ್ಕೊಂಡೋಗಿ ಬಿಡುವಂತಹ ವ್ಯವಸ್ಥೆಯನ್ನು ಕೂಡ ಈಗ ಮಾಡಿರ್ತಕ್ಕಂಥದ್ದು. ಅಲ್ಲದೆ 2,000 ರೂಪಾಯಿ ಟಿಕೆಟ್ ಪಡೆದವರಿಗಾಗಿ ಒಂದು ವಿಶೇಷವಾದಂಥ ಕಿಟ್ಟನ್ನು ಕೂಡ ಚಾಮುಂಡಿ ಬೆಟ್ಟದ ಪ್ರಾಧಿಕಾರದ ವತಿಯಿಂದ ಮಾಡಿರ್ತಕ್ಕಂಥದ್ದು. ಆ ಒಂದು ಕಿಟ್ನಲ್ಲಿ ಒಂದು ನೀರಿನ ಬಾಟಲ್ ಆಗಿರ್ಬೋದು, ಅಲ್ಲದೆ ಒಂದು ಚಿಕ್ಕ ಚಾಮುಂಡೇಶ್ವರಿ ಅಮ್ಮನವರ ಒಂದು ಮೂರ್ತಿ, ಹಾಗೆ ಒಂದು ಕುಂಕುಮದ ಪ್ರಸಾದ ಹಾಗೂ ಲಾಡು ಪ್ರಸಾದ ಸೇರಿದಂತೆ ವಿವಿಧ ವಸ್ತುಗಳನ್ನು ಅದರಲ್ಲಿ ಇರಿಸಿ 2,000 ರೂಪಾಯಿ ಟಿಕೆಟ್ ಪಡೆದವ್ರಿಗಾಗಿ ಒಂದು ಕಿಟ್ಟನ್ನು ಕೂಡ ತಯಾರು ಮಾಡಿ ಅವ್ರಿಗೋಸ್ಕರಾಗಿ ಕೊಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ನಾವು 2,000 ರೂಪಾಯಿ ಟಿಕೆಟ್ ಪಡೆದವ್ರನ್ನೂ ಕೂಡ ಮಾತನಾಡಿಸುವಂಥ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಬೆಳಗ್ಗೆ 6 ಗಂಟೆಗೆ ಎಲಿಪ್ಯಾಡ್ ಮೈದಾನದಿಂದ ಬಸ್ ಹೊರಡಿತು. ಅಲ್ಲಿಂದ ಇಲ್ಲಿಗೆ 20 ನಿಮಿಷಕ್ಕೆ ಬಂದು ಬೆಟ್ಟದಲ್ಲಿ ಸುಮಾರು ಒಂದು 15 ನಿಮಿಷಗಳಲ್ಲಿ ದರ್ಶನ ಆಯಿತು ಅನ್ನುವಂಥ ಮಾತುಗಳನ್ನು ಕೂಡ ನಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದರು. ಅದೇ ರೀತಿ ಮೆಟ್ಟಿಲುಗಳ ಮೂಲಕವೂ ಕೂಡ ಭಕ್ತರಿಗೆ ಈ ಬಾರಿ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಬೆಳಗ್ಗೆ ಮುಂಜಾನೆ 5:30ರ ಸುಮಾರಿನಿಂದಲೂ ಕೂಡ ಮೆಟ್ಟಿಲುಗಳ ಮೂಲಕ ಭಕ್ತರಿಗೆ ಪ್ರವೇಶವನ್ನು ಕಲ್ಪಿಸಿ ಇದೀಗ ಮೆಟ್ಟಿಲುಗಳ ಮೂಲಕವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರ್ತಕ್ಕಂಥದ್ದು ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಎಲ್ಲರೂ ಕೂಡ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯನ್ನು ಕಣ್ತುಂಬಿಕೊಂಡು ಮುಂದೆ ಸಾಗ್ತಾ ಇರ್ತಕ್ಕಂಥದ್ದು. ಚಾಮುಂಡೇಶ್ವರಿ ಉತ್ಸವ ಮೂರ್ತಿಗೂ ಕೂಡ ಇವತ್ತು ಮಹಾಲಕ್ಷ್ಮಿ ಅವತಾರದಲ್ಲಿ ದರ್ಶನವನ್ನು ನೀಡ್ತಾ ಇರ್ತಕ್ಕಂಥದ್ದು ನೀವು ದೃಶ್ಯ ಗಮನಿಸ್ತಾ ಇದ್ದೀರಿ. ಮೈಸೂರು ಸಿಲ್ಕ್ ಹಸಿರು ಮತ್ತು ಪಿಂಕ್ ಬಣ್ಣದ ಸೀರೆಯಲ್ಲಿ ನಾಡ ಅಧಿದೇವತೆ ಚಾಮುಂಡೇಶ್ವರಿ ಭಕ್ತರಿಗೆ ದರ್ಶನವನ್ನು ನೀಡ್ತಾ ಇರ್ತಕ್ಕಂಥದ್ದು. ಭಕ್ತರು ಕೂಡ ಸರತಿ ಸಾಲಿನಲ್ಲಿ ಬಂದು ದರ್ಶನವನ್ನು ಪಡೆದು ಮುಂದೆ ಸಾಗ್ತಾ ಇರತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಅಲ್ಲದೆ ಈ ಬಾರಿ ಭಾಳ ಅಚ್ಚುಕಟ್ಟಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. VIP ಗಳಿಗಾಗಿ ಬೆಳಗ್ಗೆ 6:30ರಿಂದ 10 ಗಂಟೆಯ ಒಳಗಾಗಿ VIP ಗಳ ದರ್ಶನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಸೂಚನೆಯನ್ನು ಕೊಟ್ಟಿದ್ದರು. ಅದೇ ರೀತಿ ಇಲ್ಲಿವರೆಗೂ ಕೂಡ ಯಾವುದೇ ರೀತಿ ತೊಂದರೆಗಳು ಇಲ್ಲದಂತೆ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಮಾಸದ ಪೂಜಾ ಮಹೋತ್ಸವದ ದರ್ಶನ ಸರಾಂಗವಾಗಿ ಸಾಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಉದಯ್ ಜೊತೆ ಸಂದೀಪ್ ಕುಮಾರ್, ಅಶ್ವೇಗ ನ್ಯೂಸ್, ಮೈಸೂರು. ಭೂತೇಶು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೇ ನಮೋ ನಮಃ. ಆಷಾಢ ಮಾಸ ಅನ್ನೋದು ಭಾಳ ವಿಶೇಷವಾದ ಒಂದು ಮಾಸ. ಈ ಮಾಸದಲ್ಲಿ ಶಕ್ತಿ ದೇವತೆ ಆರಾಧನೆ ಹೆಚ್ಚು ಒತ್ತುಕೊಂಡಿರ್ತಕ್ಕಂಥ ಮಾಸ. ಬೆಳಗ್ಗೆ 3:30ರಿಂದ ಮಹಾನ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷವಾಗಿ ಲಕ್ಷ್ಮೀ ಅಲಂಕಾರ ಆಗಿರೋದು ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೂ ಉತ್ಸವಮೂರ್ತಿ ಕೂಡ ನಾಗಲಕ್ಷ್ಮಿ ಅಲಂಕಾರದಾಗಿರೋದು ಇದೆ. 9:00ವರೆಗೆ ಮಹಾಮಂಗಳಾರತಿ ಆಗುತ್ತೆ. ಅದಾದ ನಂತರ ದರ್ಶನ ಮುಂದುವರ್ಕೊಂಡೋಗುತ್ತೆ. ರಾತ್ರಿ 10:00ವರೆವರೆಗೂ ದರ್ಶನದ ವ್ಯವಸ್ಥೆ ಹೀಗೆ ಇರುತ್ತೆ. 4 ಶುಕ್ರವಾರ ಕೂಡ ಲಕ್ಷ್ಮೀ ಅಲಂಕಾರನೇ ಇರುತ್ತೆ.
ನಾವೇ ಫಸ್ಟು ಕ್ಲಿಯರಿಟಿ ಸರಿಯಾಗಿ ಸೋನಿ ಸರ್ ಚೆನ್ನಾಗಿದೆ ಜಾಗ ಮುಂದೆ ಹೋಗಿ ಸರ್ ಮುಂದೆ ಹೋಗಿ ಮುಂದೆ ಹೋಗಿ ಬರ್ಬೇಡ್ರಪ್ಪ ದಯವಿಟ್ಟು ಬೇಗ ಕರೆಕ್ಟಾಗಿ ಅವರಲ್ಲಿ ಓಡಲಿಲ್ಲ ಯಾಕೆ ಓಡಕ್ಕೆ ಸುಬ್ರಹ್ಮಣ್ಯ